ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಡುಗೆ ಮಾಡ್ತವನೆ ಹಿಂಗೆಲ್ಲ ಅಳ್ಕೊಂಡು ನೋಡ್ರಿ, ಕುತ್ಕೊಂಡು ಅಡುಗೆ ಮಾಡೋದನ್ನ ನೋಡಿದ್ದೀರಾ? ಏನು ಮಾಡ್ತೀನಿ ಅಂತ ನೋಡಿ ನಿಮಗೆ ಗೊತ್ತಿಲ್ಲ. ಸೀಸ್ತವನೆ, 2 ಟೊಮೊಟೊ ಈರುಳ್ಳಿ ಒಟ್ಟಿಗೆ ಹಾಕ್ಬಿಟ್ಟವನೆ. ಏನಿಲ್ಲ, ಎಲೆ ಸಪ್ರೇಟ್. ಏನು ಮಾಡ್ತಿದ್ದೀವಿ ಇವತ್ತು? ಏನು ಮಾಡ್ತಿದ್ದೀಯ ಅಂದರೆ ಹಂಗೆ ಮೊಟ್ಟೆನ ಬೇಯಿಸ್ಬಿಡು, ಇದು ಬೇಯಿಸ್ಬಿಡು. ಅದೆಲ್ಲ ಬೇಯಿಸೈತೆ, ತಿನ್ಬೇಕಷ್ಟೇ. ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ, ಆಮೇಲೆ ಪೆರಿ ಹಾಕ್ತಾಯಿದ್ದೀನಿ. ತಿರ್ಸೇ ಇಲ್ಲ ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಅಕ್ಕ ಆಗಲೇ ಆಯ್ತೇನೋ ಅಂತ ಕೇಳ್ತಾವಳೆ. ಟೈಮ್ ಇವಾಗ ಗಾಯ್ಸ್ 9 ಗಂಟೆ. ಇನ್ನದು ಯಾವಾಗ? ಮ್ಯಾಗಿ ಮಸಾಲೆ ಎಲ್ಲದಕ್ಕೂ ಹಾಕ್ಬಿಡ ಕಣೋ. ಸ್ವಲ್ಪ ಏನಾಗುತ್ತೆ. ಇನ್ನು ಯಾರೋ ಗಾಯ್ಸ್ ಎಲ್ಲದಕ್ಕೂ ಮ್ಯಾಗಿ ಮಸಾಲ ಅಂತ ಇರ್ತಾನೆ. ಹಾಲ್ಗೂ ಮ್ಯಾಗಿ ಮಸಾಲ ಹಾಕೊಂಡು ಕುಡಿತಾನೆ. ಇವಾಗ ಸೋಯಾ ಚಂಕ್ಸ್ ಹಾಕೋದು ಸಮಯ. ಮಾಗಿಲ್ಲ ಅದು ಕರೆಕ್ಟ್ ಸಾಸೇ ಹಾಕಿಲ್ಲ, ಚಿಲ್ಲಿ ಸಾಸ್. ಇವೆಲ್ಲ ಅಳ್ದಿರೋದೆಲ್ಲ ಆಮೇಲೆ ತಿಕ್ತಾನೆ ಅಂಜನು. ನಾನು ಮಾಡ್ಕೊಡೋದಷ್ಟೇ ಇದೆಲ್ಲ. ಯಾಕೆ ಬಂದ್ಬಿಡು, ನಮ್ಮ ಮಕ್ಕಳು ನಾನು ಪಾತ್ರೆ ಜೋಡಿಸ್ಬೇಕಲ್ಲ. ಸೀದಾಯ್ತು. ಮನೆಗೆ ನೀವು ಮಾಡ್ಕೊಂಡು ತಿನ್ರಿ, ಬರೀ ನೋಡೋದಲ್ಲ ನಂದು. ನೀವು ಮಾಡ್ಕೊಂಡು ತಿನ್ರಿ ಮನೆಗೆ. ಹೈ ಪ್ರೋಟೀನ್ ಮೀಲ್ ಮಾಡ್ತಿರೋದು. ಜಿಮ್ಗೆ ಹೋದಾಗಿಂದ ಅಣ್ಣನೇ ಅಡುಗೆ ಮಾಡೋದು. ಪ್ರೋಟೀನ್ದೆಲ್ಲ ಏನೇ ಇದ್ರು ಅವನೇ ನೋಡ್ಕೊಳ್ಳೋದು. ನಾನು ಟ್ಯಾಬ್ಲೆಟ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ನೀರೆಲ್ಲ ಹಿಂಡಿದ್ದೀನಿ, ಅದು ಸ್ವಲ್ಪ ಇಡ್ತಾ ಇದ್ದೀನಿ. ಇನ್ನೆಷ್ಟು ನೀರಿದೆ ಇರಪ್ಪ, ನಾನು ಕುತ್ಕೊಂಡ್ಬಿಡ್ತೀನಿ. ಇವಾಗ ನೀಟಾಗಿ ಕಾಣಿಸ್ತಾ ಇದೆಯಾ? ತಪ್ಪಲೆಗಳೆಲ್ಲ ಕಾಣಿಸ್ತಿದೆ. ಈ ಥರ ಅಡುಗೆ ಇವೆಲ್ಲ ಕಾಣಿಸ್ತೈತೆ. ತಪ್ಪಲೆಗಳೆಲ್ಲ ಇಟ್ಕೊಂಡು ಮಾಡ್ತಿದ್ದಾರೆ. ಇಷ್ಟು ಅಷ್ಟಾಗಿ ಯಾರು ಅಡುಗೆ ಮಾಡಲ್ಲ. 150 ಗ್ರಾಮ್ ಸೋಯಾ ಚಂಕ್ಸ್ ಆಗ್ತಾ ಇರೋದು. ಇವತ್ತು ಸೋಮವಾರ ನಮ್ಮ ಮನೇಲಿ ಚಿಕನ್ ಮಾಡೋಂಗಿಲ್ಲ, ಹಂಗಾಗಿ ಇದರಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ನಾವು ಪ್ರೋಟೀನ್ ಇಂಟೇಕ್ನ. ಇಲ್ಲಾಂದರೆ ಚಿಕನಲ್ಲಿ ಇರುತ್ತೆ ದಿನಾಗಲೂ. ನಾನು ತಿಂತೀನಿ, ಬಟ್ ನಮ್ಮ ಮನೇಲಿ ಬಿಡೋಲ್ಲ. ಏನು ಮಾಡೋದು? ಮೊಟ್ಟೆ ಸುಲಿಬೇಕು ಇನ್ನು. ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ಇನ್ನೊಂದ್ಸಲ ಮಸಾಲೆ ಹಾಕ್ಬೇಕು. ನನಗೆ ಯಾಕೋ ಇದು ಹೆಂಗೆ ಬರುತ್ತೋ ಅನಿಸ್ತದೆ. ಇರ್ರಿ ಒಂದು ನಿಮಿಷ ಮಸಾಲೆ ಹಾಕೋದು ನೋಡ್ತಾ ಇರ್ರಿ. ಇನ್ನೇನು ಮಸಾಲೆ ಹಾಕಂಗಿಲ್ಲ. ಪ್ರೋಟೀನ್ ಇಂಟೇಕ್ ಮಾಡಬೇಕಾದ್ರೆ ಟೇಸ್ಟ್ ಎಲ್ಲ ನೋಡಬಾರ್ದು. ಹಂಗೆ ಸಪ್ಪೆ ತಿನ್ನಬೇಕು, ಏನು ಮಾಡೋಕ್ಕಾಗಲ್ಲ. ಉಪ್ಪು ಎಷ್ಟು ಹಾಕ್ತೀವಿ? ಅವಾಗೆ ಹಾಕಿದ್ವಲ್ಲೋ ಸ್ವಲ್ಪ. ಇದೇನು ಪುಡಿ? ಗರಂ ಮಸಾಲ. ಏನು ಗೊತ್ತಿಲ್ಲ, ಇನ್ನೆಲ್ಲ ಹಾಕ್ತಾನೆ. ಗರಂ ಮಸಾಲ, ಮ್ಯಾಗಿ ಮಸಾಲ. ಇದು ಮ್ಯಾಗಿ ಮಸಾಲ ಎಲ್ಲದಕ್ಕೂ ಹಾಕ್ತಾರೆ ಹೋಯ್ತು ಗೈಸ್. ಮ್ಯಾಗಿ ಮಸಾಲ ಜಾಸ್ತಿ ಯೂಸ್ ಮಾಡಬೇಡಿ. ಒಂಥರ ನೀವು ಬೇಕಾದ್ರೆ ಆಪ್ಷನ್ ಯೂಸ್ ಮಾಡ್ರಿ ಗೈಸ್, ಇರೋದು ಜೀವನ ತಿನ್ರಿ ಒಂದೊಂದು. ಹಂಗಾದ್ರೆ ಏನಕ್ಕೆ ಇದು ಇಷ್ಟೊಂದು ಕಷ್ಟ ಬಿದ್ದಿಲ್ಲ ಮಾಡಬೇಕು? ಟೇಸ್ಟಿಯಾಗಿರ್ಬೇಕು ಯಾವತ್ತು. ಸೊ ಮ್ಯಾಗಿ ಮಸಾಲ, ಖಾರದ ಪುಡಿ ಹಾಕೋದು ನೋಡಿ. ಜೀವನನೇ ಖಾರ ಆಗೋಗ್ತೈತೆ, ಅದಕ್ಕೆ ಖಾರದ ಪುಡಿ ಹಾಕ್ತಿದ್ದೀವಿ. ಇನ್ನೊಂದು ಸ್ವಲ್ಪ ಖಾರ ಆಗಲಿ. ಯಾರು ನಗಲ್ಲ ಬಿಡು. ಪೆರಿ ಹಾಕ್ತಿದ್ದೀನಿ ಗೈಸ್.
ಚೆನ್ನಾಗಿ ಕಾಣ್ತಾ ಇದೆಯಾ? ಹಾಂ, ಇಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಪ್ಲೀಸ್ ಗೈಸ್ ನೋಡಿ, ಹಿಂಗೆ ಸ್ಟವ್ ಮೇಲೆ ಬರೀ ಒಂದೇ ಡೈಲಾಗು ಬೇರೆ ಏನು ಹೇಳಲ್ಲ. ಸ್ಟವ್ ಮೇಲೆ ಹಿಂಗೆ ಬಿದ್ದೋಗ್ಬಿಟ್ರೆ ಆಮೇಲೆ ಎತ್ಬಿಟ್ಟು ಹಿಂಗೆ ವಾಪಸ್ ಹಾಕ್ಬಿಡೋದು ಅಷ್ಟೇ. ಎಲ್ಲ ನೋಡಿದ್ದೀರ ಈ ಥರ. ವೇಸ್ಟ್ ಮಾಡಬಾರ್ದು. 150 ಗ್ರಾಮಲ್ಲಿ ಕಡಿಮೆ ಆಗ್ತದೆ. ಯಾಕೋ ಕಲರೇ ಗೊತ್ತಿಲ್ಲ ಅಲ್ಲಿ, ಇರೋ ಕಲರೇ ಐತೆ. ಅಷ್ಟು ಮಸಾಲ ಹಾಕ್ತದೆ. 2x ಹಾಕ್ತೇನೆ, ಫುಲ್ ಝೂಮ್ ಆಗಿಬಿಟ್ಟೆ. ಓ ಸ್ವಲ್ಪ 5x ಹಾಕ್ಲಾ? ಇಟ್ಕೊಂಡಿರೋ ಊಟೆಲ್ಲ ಗೊತ್ತಾಗ್ತದೆ. ನೋಡಿ ಗೈಸ್, ಹಂಗೆ ತಿಂತವನೆ. ನೀನೊಬ್ಬನೇ ಹೇಳ್ಬೇಕು. ಸ್ವರ್ಗಕ್ಕೆ ಎರಡೇ ಎಂಜಾಯ್ ಅನ್ಕೊಳ್ರಿ. ಹಂಗಾರೆ ನಂಗೆ ಬೇಡಪ್ಪ. ನೀವು ಬಂದು ಮಾಡಿ ತಿಂದ್ರೆ ಮನೆಯಲ್ಲಿ. ಏನಿದು ಇದು ಹೆಸರೇನು? ಈ ರೆಸಿಪಿ ಹೆಸರೇನು? ಸೋಜನ್ಸ್ ರೆಸಿಪಿ. ಈ ರೆಸಿಪಿ ಹೆಸರೇನು ಹೇಳ್ಬೇಕಪ್ಪ? ಸೋಜನ್ಸ್ ರೆಸಿಪಿ. ಆಯಿತು, ಇಲ್ಲಿಗೆ ನಾವು ಸ್ವಿಚ್ ಆಫ್ ಮಾಡ್ತಾ ಇದ್ದೀವಿ. ಇದನ್ನ ರಿವ್ಯೂ ತಿನ್ಬಿಟ್ಟು ಹೇಳ್ತೀನಿ ಇರ್ರಿ ನಾನೇ ಹಿಂಗೆ. ನೋಡ್ರಿ, ಹಂಗೆ ಯಾರನ್ನ ಹಿಂಗೆ ತಿಂದ್ಬಿಟ್ಟು ಹೇಳ್ತಾರ? ಏನೋ ನನಗೆ ಗೊತ್ತಾಗ್ತಿಲ್ಲ. ನಮ್ಮ ಮನೆಗೆ ಬಂದ್ಬಿಟ್ಟು ನೀವೇ ತಿನ್ಬಿಟ್ಟು ಹೇಳ್ಬಿಡ್ರಿ. ಈಗ ಆಫ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಗೆ ನಿಮ್ಮ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಕಾಲಾಗಿ ಅಡುಗೆ ಮಾಡ್ಕೊಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಅಡುಗೆನ ನೀವು ಮಾಡ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಸ್ಟ್ ನಾನು ತಿನ್ಬಿಟ್ಟು ಹೇಳ್ತಾ ಇದ್ದೀನಿ. ನಮ್ಮ ಅಕ್ಕನ ಬಿಸ್ತೀನಿ ಬೇಡ, ಅದೇ ಕೇಳಿ ತಿಂತಾನ, ಹಂಗೆ ಕೊಡ್ತಾನೆ. ಸೀರೋದೈತೆ ಗೈಸ್, ಬೈ. ಗೈಸ್, ಚಾಟ್ ಮಸಾಲ ಹಾಕಿಲ್ಲ, ಇವಾಗ ಆಗ್ತದೆ ನೋಡ್ರಿ. ನೀವು ಹಾಕೊಂಡ್ಬಿಡ್ರಿ, ಮರಿಬೇಡ್ರಿ ಅಂತ. ಇಂಥ ಎಲ್ಲ ಕುಕ್ಕಿರ್ತಾರೆ ನಮ್ಮ ಮನೆ.